ಬೀದರ ಜಿಲ್ಲೆಯಲ್ಲಿ 19 ತಿಂಗಳ ಹಿಂದೆ ನಡೆದಿದ್ದ ಎಸ್ಬಿಐ ಎಟಿಎಂಗೆ ತುಂಬುವ 83 ಲಕ್ಷ ರೂಪಾಯಿ ದೋಚಿ ಪರಾರಿಯಾಗಿದ್ದ ದರೋಡೆಕೋರರ ಹೆಡೆಮುರಿ ಕಟ್ಟಿರುವ ಬೀದರ್ ಪೊಲೀಸ 20 ಜನ ಸಿಬ್ಬಂದಿ 20 ದಿನಗಳ ಕಾಲ ಬಿಹಾರದಲ್ಲಿ ಗೌಪ್ಯ ಕಾರ್ಯಾಚರಣೆ ನಡೆಸಿದ್ದಲ್ಲದೆ 40 ಕಿಲೋಮೀಟರ್ ಬೈಕ್ ಚೇಸ್ ಮಾಡಿ ಜೀಪ್ನಿಂದ ಡಿಕ್ಕಿ ಹೊಡೆಸಿ ಇಬ್ಬರು ಕಿರಾತಕರನ್ನು ಬಂಧಿಸಿ ಕರೆತರುವ ವೇಳೆ ಗ್ರಾಮಸ್ಥರು ಬೀದರ್ ಪೊಲೀಸರನ್ನು ಅಪಹರಣಕಾರರು ಎಂದು ಹಲ್ಲೆ ಮಾಡಿದ ಆಘಾತಕಾರಿ ಘಟನೆಯೂ ನಡೆದಿದೆ. ಬಿಹಾರ ಪೊಲೀಸರ ಸಹಕಾರ ಪಡೆಯದೆ ಗೌಪ್ಯ ಕಾರ್ಯಾಚರಣೆ ಮೂಲಕ ಇಬ್ಬರು ದುಷ್ಕರ್ಮಿಗಳನ್ನು ಬಂಧಿಸಲಾಗಿದೆ. ಈ ವೇಳೆ ಹಲ್ಲೆಗೆ ಯತ್ನಿಸಿದ್ದ ಗ್ರಾಮಸ್ಥರಿಂದ ಬಚಾವಾಗಿ ಹಂತಕರನ್ನು ಬೀದರ ಕರೆತರಲಾಗಿದೆ. ಬಿಹಾರದ ವೈಶಾಲಿ ಜಿಲ್ಲೆಯ ದಾಮೋದರ್ ಗ್ರಾಮದಲ್ಲಿ ಅಡಗಿದ್ದ ಆಮನ್ ಕುಮಾರ್ ಸಿಂಗ್ ಮತ್ತು ಅಲೋಕಾ ಕುಮಾರ್ನನ್ನು ಎಂಬುವರನ್ನು ಬಂಧಿಸಿದ್ದಾರೆ. ಸತತ 20 ದಿನಗಳಿಂದ ಜಿಲ್ಲಾ ಪೊಲೀಸರ ತಂಡಗಳು ಬಿಹಾರದಲ್ಲೇ ಬಿಡುಬಿಟ್ಟು ಪ್ರಕರಣವನ್ನು ಭೇದಿಸಲಾಗಿದೆ. ವರದಿ ಆದಿತ್ಯ ಭಾತಂಬ್ರೆ.